ಇದು ಬಟ್ಟೆ ಎಲ್ಲಿ ತೋರ್ಸು, ಹಿಂಗ್ ತೋರ್ಸು. ನಾನು ಬಟ್ಟೆ ಕೊಟ್ಟಿದ್ರೆ ಬಟ್ಟೆ ಅಂತೀನಿ, ದುಡ್ಡು ಕೊಟ್ಟಿದ್ರೆ ಹಿಂಗ್ ತಗೋತಾ ಇದ್ದೆ. ನಾನೆಲ್ಲ ಹಂಗೆ ದೇವ್ಕೋಗ್ಬಿಟ್ಟಿದ್ದೆ. ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಕೊಟ್ಬಿಟ್ಟ ಅವನು ಪಾಪಿ. ಚೆನ್ನಾಗಿ ಕೊಟ್ಟ ಗೊತ್ತಾ, ಹಿಂಗಂತ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತು ತುಂಬ ಸಂತೋಷವಾಗಿರುವಂಥ ದಿನ. ಏನಪ್ಪ ಅಂತ ಸಂತೋಷ ಅಂತ ನಿಮ್ಮೆಲ್ಲರಿಗೂ ಅನಿಸ್ತಿರ್ಬೋದು. ಏನು ಅಂದರೆ ಹೀಗೆ ಹೇಳ್ತೀನಿ ಕೇಳಿ. ಇವತ್ತು ನಮ್ಮ ಪುಟ್ಟ ಕಂದಮ್ಮನ ಬರ್ಡೇ. ಅವನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ನೀವೇ ನೋಡಿ. ಆದರೆ ಅವನ ಮುಕ್ತ ನಗುವಿನ ಮುಂದೆ ಆ ಕಷ್ಟ ಎಲ್ಲ ನಮಗೆ ಕಾಣಿಸ್ಲೇ ಇಲ್ಲ. ಕಳೆದ 2 ವರ್ಷದಿಂದ ನಮ್ಮ ಡ್ಯಾನ್ಸ್ ಕ್ಲಾಸ್ನಲ್ಲಿ ಯಾವುದೇ ರೀತಿಯಾದಂಥ ಸೆಲೆಬ್ರೇಷನ್ಸ್ ಕೂಡ ಮಾಡೇ ಇರಲಿಲ್ಲ. ಅದಕ್ಕೊಂದು ಮುಖ್ಯವಾದಂಥ ಕಾರಣ ಕೂಡ ಇದೆ. ಅದೇನಪ್ಪ ಅಂದರೆ, ನಮ್ಮ ಡ್ಯಾನ್ಸ್ ಕ್ಲಾಸ್ನಲ್ಲಿ ನಮ್ಮದೇ ಆದಂಥ ಒಂದು ಟೀಮ್ ಇತ್ತು. ನಮ್ಮ ಟೀಮಲ್ಲಿ ನಮ್ಮವನೇ ಆದಂಥ ಒಬ್ಬನ್ನ ಕಳ್ಕೊಂಡ್ವಿ. ಆ ದುಃಖದಲ್ಲೇ ಈ 2 ವರ್ಷನೂ ಕಳೆದ್ವಿ. ನಾವೆಲ್ಲಾದರೂ ಹೊರಗಡೆ ಶೋಸ್ಗಳಿಗೆ ಹೋದಾಗ ನಮ್ಮ ಟೀಮ್ನ ನೋಡಿ ಹೇಳ್ತಿದ್ರು, ಇದ್ರೆ ನಿಮ್ಮ ಥರ ಟೀಮ್ ಇರಬೇಕು ಅಂತ. ಎಲ್ಲೋ ಅವ್ರ ಕಣ್ಣು ದೃಷ್ಟಿನೇ ನಮ್ಮ ಟೀಮ್ ಮೇಲೆ ಬೆದ್ದಿತ್ತು ಅಂತ ಅನಿಸುತ್ತೆ. ಅವನನ್ನು ಕಳ್ಕೊಂಡು ದುಃಖದಲ್ಲೇ ಇದ್ದ ನಮಗೆ ಮತ್ತೆ ನಮ್ಮ ಮುಖದಲ್ಲಿ ನಗು ಅಂತ ಬಂದಿದ್ದೆ ಈ ಪುಟ್ಟ ಕಂದಮ್ಮ ಬಂದ ಮೇಲೆ. ನಮ್ಮ ನಂಬಿಕೆ ಇಷ್ಟೇ, ಆ ಪುಟ್ಟ ಕಂದಮ್ಮನ ರೂಪದಲ್ಲಿ ನಮ್ಮ ಅಭಿ ಮತ್ತೆ ವಾಪಸ್ ಬಂದಿದ್ದಾನೆ ಅನ್ನೋದು. ಇದು ಕೇವಲ ನಂಬಿಕೆ ಅಲ್ಲ, ಇದೊಂದು ಮಿರಾಕಲ್ ಕೂಡ. ಈ ಪುಟ್ಟ ವಯಸ್ಸಿಗೆ ಅವನು ನಾವು ಮಾತಾಡೋ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು, ಅಥವಾ ನಾವು ಮಾತಾಡೋ ಮಾತುಗಳಿಗೆ ಅವನು ರಿಯಾಕ್ಟ್ ಮಾಡೋ ರೀತಿ ಆಗಿರ್ಬೋದು. ಇದನ್ನೆಲ್ಲ ನೋಡಿದಾಗ ಖಂಡಿತವಾಗ್ಲೂ ನಮ್ಮ ಅಭಿ ವಾಪಸ್ ಬಂದಿದ್ದಾನೆ ಅನ್ನೋ ಭರವಸೆ ನಮ್ಮ ಮನಸ್ಸಲ್ಲಿ ಮೂಡ್ತಾ ಇದೆ. ಕಡೆಗೂ ಅವನ ಬರ್ಡೇಗೆ ಎಂಟ್ರಿ ಆಗೋ ಟೈಮ್. ಎಂಟ್ರಿ ಆಗಿದ ತಕ್ಷಣ ಸ್ವಲ್ಪ ಗಾಬರಿಲೇ ಇದ್ದ. ಅಂದರೂ ಹೆಂಗೋ ಸ್ವಲ್ಪ ಸಮಾಧಾನ ಮಾಡಿ ಕಾರೊಳಗಡೆ ಕೂರಿಸಿದ್ವಿ. ಶಾಕ್ ಆಗಿದ್ದ ವಿಷಯ ಏನಂದರೆ, ಆ ಕಾರಲ್ಲಿ ಆರಾಮಾಗೆ ಕೂತಿದ್ದ. ನಾವು ಅಂದ್ಕೊಂಡ್ವಿ ಇವನು ಕೂರೋದೇ ಇಲ್ಲ, ಫುಲ್ಲು ಆಟ ಮಾಡ್ತಾನೆ ಇವತ್ತು ಅಂತ. ಅವನು ಹೇಗೆ ಕೂತ್ಕೊಂಡಿದ್ದಾನೆ ಅಂತ ನೀವೇ ನೋಡಿ. ಕೆಲವೊಂದು ದೊಡ್ಡೋರು ಹೇಳೋ ಮಾತುಗಳು ನಿಜವಾಗ್ಲೂ ಸತ್ಯವಾಗಿರುತ್ತೆ. ಅವರಿಗೆ ನಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ, ಮತ್ತು ನಮಗೆ ಅವ್ರ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ, ಸಾವಾದರೂ ಕೂಡ ಅವ್ರನ್ನ ನಮ್ಮಿಂದ ದೂರ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ರೂಪದಲ್ಲಿ ಮತ್ತೆ ನಮ್ಮನ್ನು ಬಂದು ಸೇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮರಳಿನಲ್ಲಿ ಬರೆದ ಅಕ್ಷರವನ್ನು ನೀರು ಅಳಿಸಬಹುದು, ಆದರೆ ಮನಸ್ಸಿನಲ್ಲಿ ಮೂಡಿದ ಸ್ನೇಹವನ್ನು ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ. ಧನ್ಯವಾದಗಳು.